ಅಬ್ಬಾ ಅತ್ತೆ ಅಂತೂ ಭಾಳ ದಿನದ ಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ದೆ. ನಂಗಂತೂ ಭಾಳ ಖುಷಿ ಅಂತ ಅನ್ಸಾಕೊಂಡ್ಬಿಟ್ಟಿತ್ತು ನೋಡ್ರಿ. ಇವತ್ತಂತೂ ಹೊಟ್ಟೆ ತುಂಬ ಊಟ ಆಯ್ತು. ಹ್ಞೂನವ, ನಮಗೂ ಭಾಳ ಖುಷಿ ಆಯ್ತು ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿದ್ವಲ್ಲ. ಅನ್ನಂಗೆ ನೇತ್ರ ಇಲ್ಲದವ, ಕರಿಯವ. ಅಯ್ಯೋ, ನೇತ್ರ ಊಟ ಮಾಡಿಲ್ಲಲ್ಲ ಲಕ್ಷ್ಮಕ್ಕ. ಅದಕ್ಕೆ ಸಾಗರ, ಚರಣ್, ನಿತಿನ್ ಎಲ್ಲರೂ ಕುತ್ಕೊಂಡಾರಲ್ಲ, ಸಾಗರ ಅಲ್ಲೇ ನೇತ್ರಾಗೂ ಊಟ ಮಾಡ್ಸಕಂತ. ನೀವು ಆರಾಮಾಗಿ ಕುತ್ಕೋರಿ, ನೇತ್ರ ಬಂದಮೇಲೆ ಆರಾಮಾಗಿ ಮಾತಾಡ್ಕೊತ ಕುತ್ಕೊಂಡಂತ್ರಂತ. ಮಾವಾರ ಅಂದರೂ ಊಟ ಮಸ್ತಿತ್ತಲ್ಲ ರೀ. ಹ್ಞೂ ರೀ ಹೇಳಿ ಅಂದ್ರೆ ನಂಗಂತೂ ಹೊಟ್ಟೆ ಫುಲ್ ಆತು ನೋಡ್ರಿ ಇವತ್ತಂತೂ. ಅಬ್ಬಾ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂತ ಊಟ ಮಾಡಿದ್ವಲ್ಲ, ಎಷ್ಟು ಉಂಡ್ವಿ ಏನು, ಹೊಟ್ಟೆ ಅಂತೂ ಮಸ್ತ್ ತುಂಬಿಟ್ಟೈತಿ ನೋಡ್ರಿ. ಏನು ಡ್ಯಾಡಿ, ಊಟ ಎಲ್ಲ ಸರಿ ಆಯ್ತಾ ರೀ? ನಿಮ್ಮದು ಊಟ ಸರಿ ಆಯ್ತಾ? ಅಯ್ಯೋ ಮಾರಾಯ್ತಿ ಕೇಳ್ತಿಯಲ್ಲ, ಹಬ್ಬ ಹೊಟ್ಟೆ ಎಲ್ಲ ಫುಲ್ ಆಗ್ಬಿಟ್ಟೈತಿ ನೋಡು. ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರೋದಕ್ಕಾಗ್ತಿಲ್ಲ ನೋಡು. ಹಬ್ಬ ಅಷ್ಟು ಹೊಟ್ಟೆ ತುಂಬಿಡ್ತಿ ಇವತ್ತಂತೂ. ಚಲೋ ಆಯ್ತು ಬಿಡಪ್ಪ ರೀ. ಅಂದಂಗೆ ಏನು ಇವಾಗ ಆಫೀಸ್ಗೆ ಹೋಗ್ಬೇಕನ? ಏನೋ ಮೀಟಿಂಗ್ ಐತಿ ಏನು ಅನ್ನ ಕುಂತಿದ್ರಲ್ಲ? ಇಲ್ಲಪ್ಪ, ಯಾವ ಮೀಟಿಂಗ್ ಇಲ್ಲ ಏನಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿನಿ ಮೀಟಿಂಗನ್ನು. ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಊಟ ಮಾಡಿದ್ದು ಹೊಡೆದಕ್ಕೆ ನಿದ್ದೆ ಮಸ್ತ್ ಬರಾಕೊಂತೈತಿ. ಒಂದು 2 ತಾಸು ಮಲ್ಕೊಂಡಿದ್ದಾಳ್ತೀನಿ, ಅವಾಗ ಆರಾಮ್ ಅನಿಸ್ತೈತಿ. ನಾವು ಹೋಗಿ ಮಲ್ಕೋತೀನಿ, ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ನೀವು ಆರಾಮಾಗಿ ಮಾತಾಡ್ಕೊತ ಕೂತ್ಕೋರಿ ಎಲ್ಲರೂ, ಸರಿನಾ? ಸರಿ ಆಯ್ತು ರೀ, ನೀವು ಮಲ್ಕೊ ಹೋಗ್ರಿ. ರೀ ನೀವು ಇನ್ನು ಸ್ಕೂಲ್ಗೆ ಹೋಗ್ಬೇಕಾ? ಅಯ್ಯೋ ದೇವ್ರಿ ಖುಷಿ, ಇವಾಗ ಏನಾರು ನಾ ಸ್ಕೂಲ್ಗೆ ಹೋದೆ ಅಂದ್ರೆ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದಲ್ಲ, ನಾನೇ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಇಲ್ಲ, ಹಾಫ್ ಡೇ ಲೀವ್ ಹಾಕ್ಬಿಟ್ಟಿದ್ದೀನಿ ಇವತ್ತು. ನಮ್ಮ ಸರಿಗೆ ಫೋನ್ ಮಾಡಿ ಹೇಳಿದೆ, ಹ್ಞೂ ಅಂದ್ರೆ ನಾನು ಇವಾಗ ಒಂದು ರೌಂಡ್ ನಿದ್ದೆ ಮಾಡಿಬಿಡ್ತೀನಿ. ಮಸ್ತ್ ಫ್ರೆಶ್ ಬಿಡುತ್ತೆ ಈವ್ನಿಂಗ್. ಸರಿ ಆಯಿತು ಡ್ಯಾಡಿ. ರೀ ನೀವು ಇಬ್ಬರು ಆರಾಮಾಗಿ ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡೋಗ್ರಿ, ನಾವು ಈವ್ನಿಂಗ್ ಎಬ್ಬಿಸ್ತೇವಂತ. ಸರಿ ಆಯಿತು, ಬರ್ರಿ ಮಾವರ. ಅತ್ತೆ ಇಬ್ಬರು ಹಂಗೆ ನಿಂತಿರಲ್ಲ, ಬರ್ರಿ ಕುತ್ಕೋ, ಬರ್ರಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣಂತ. ನಾವು ಮನೆಯಲ್ಲಿ ಇಷ್ಟು ದಿನ ಇಬ್ಬರೇ ಇದ್ದು ಮಾತಾಡಿ ಬೋರ್ ಅನಿಸ್ಬಿಟ್ಟಿತ್ತು. ನೀವು ಇಬ್ಬರು ಬಂದಿರಲ್ಲ, ಆರಾಮಾಗಿ ನಿಮ್ಮ ಊರನ್ನ ಸಮಾಚಾರ ಅದೆಲ್ಲ ಹೇಳಂತ. ಬರ್ರಿ ಆರಾಮಾಗಿ ಮಾತಾಡೋಣ. ಇನ್ನು ನೇತ್ರ ಊಟ ಮಾಡಕ್ಕಂತ, ಊಟ ಮಾಡಿ ಬಂದಮೇಲೆ ಆಮೇಲೆ ಬೇಕಾದ್ರೆ ನೀವು ಮಾತಾಡ್ಕೊತ ಕುತ್ಕೊಳಂತ ಆರಾಮಾಗಿ. ಅಯ್ಯ ಅದ್ರಾಗ ಏನಾಯ್ತವ ಮತ್ತೆ ಆ ಕಡೆ ಹೋಗಿ ಮಾತಾಡೋದು ಏನಿಲ್ಲ. ನೇತ್ರ ಒಂದು ಊಟ ಆತಾನೆ ಏನಂತ ಕೇಳಿದೆವ ಅಷ್ಟೆ. ಸರಿನವ, ಬರ್ರಿ ಮಾತಾಡೋಣಂತ. ಖುಷಿ ಅನ್ನಂಗೆ ಚಿನ್ನಿ ಕಾಣಿಸ್ತಾನೆ ಇಲ್ಲ ಅಲ್ಲಮ್ಮ, ಬಂದಾಗಿಂದ ನಾವು ನೋಡ್ತೀವಿ. ಅಯ್ಯೋ ಅವ್ರದ್ದು ಇವತ್ತು ಸ್ಕೂಲ್ ಇದೆ, ಅದೇನೋ ಫುಲ್ ಡೇ ಇದೆ ಅಂತ ಇವತ್ತು ಸ್ಕೂಲ್, ಅದಕ್ಕೋಸ್ಕರ ಇನ್ನೂ ಬಂದಿಲ್ಲ ಮನೆಗೆ. ಓ ಹೌದನಾ, ಅದಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ. ಇಲ್ಲಾಂದ್ರೆ ಬಂದ ತಕ್ಷಣ ಅಜ್ಜಿ ಅಜ್ಜಿ ಅಂತ ಬಂದುಬಿಡ್ತಿದ್ಲ. ಅಯ್ಯೋ ನೀವು ಬರೋ ವಿಷಯ ಏನಾದರೂ ಖುಷಿಗೂ ಚಿನ್ನಿಗೆ ಗೊತ್ತಾಗಿದ್ದಿದ್ರೆ ಅಷ್ಟೇ, ಚಿನ್ನಿ ಸ್ಕೂಲಿಗೆ ಹೋಗ್ತಾ ಇಲ್ಲ ಆಗಿದ್ಲಿ ಇವತ್ತು. ಅಯ್ಯೋ ನಾವು ಚಿನ್ನಿ ಜೊತೆ ಮಾತಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಈವ್ನಿಂಗ್ ಇವತ್ತು ಸಂಜೆಗೆ 4 ಗಂಟೆ ಬರ್ತಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಬಂದೇ ಬಿಡ್ತಾವ್ರಿ. ನೇತ್ರವ ಊಟ ಮಾಡಿದ್ಯಾ? ನೇತ್ರ ಈ ಊಟನಾರ ಹೊಟ್ಟೆಗೆ ಉಳಿತಾನೆ ಏನಿಲ್ಲವ? ಇಲ್ಲ ಅತ್ತೆ, ಊಟ ಮಾಡಿದೆ ಮತ್ತು ವಾಮಿಟ್ ಆಯಿತು 2 ಸಲ, ಅದಕ್ಕೆ ಬಂದೆ. ಪರವಾಗಿಲ್ಲ, ಊಟ ಮಾಡಿದೆ. ಏನು ನೇತ್ರ ನಿಂಗೆ ಒಂದೇ ಸಮನ ವಾಂತಿ ಅಲ್ಲ ಯವ್ವ, ನಿನ್ನ ಈ ನಮ್ಮನೆ ವಾಂತಿ ನಾನಂತ ಎಲ್ಲೂ ನೋಡಿಲ್ಲವ. ಅಯ್ಯೋ ದಿನ ನೇತ್ರಂದು ವಾಂತಿ ನೋಡಿ ನಮಗೆ ಒಂಥರ ಜೀವ ಚುರುಚುರು ಅನ್ನಿಸ್ತೈತ್ರಿಪ್ಪ. ಏನು ತಿನ್ನೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಹೊಟ್ಟೆ ಆದ್ರೂ 2 ತುತ್ತು ಇಟ್ಟೋಳಷ್ಟಿಗೆ ಓಡ್ತಾಳೆ ಒಂದೇ ಸಮನ ವಾಂತಿ ಅಂತಂದು. ನಮಗೆ ಬೇಜಾರು ಅನಿಸ್ಬಿಟ್ಟೈತಿ. ನೋಡೋಣ ಇವತ್ತು ನಾಳೆ ನೋಡಿ ನಾಡಿದ್ದೊಂದು ಸ್ವಲ್ಪ ಸೆಲೈನರ್ ಹಚ್ಸ್ಕೊಂಬಂದ್ರಾಯ್ತು. ವೀಕ್ ಆದಂಗೆ ಆಗ್ಬಿಟ್ಟಾಳೆ ಆಕಿನು. ಹ್ಞೂ ರೀಪ್ಪ, ಇದು ಒಬ್ಬೊಬ್ಬರಿಗೆ ವಾಂತಿ ಇರ್ತೈತಲ್ಲ, ಒಂಥರ ವಾಂತಿ ಮಾಡಿ ನಿಕ್ಕಳಿಗೆ ಬಿದ್ದಂಗೆ ಆಗ್ಬಿಡ್ತಾರೆ. ಅದ್ರಾಗ ಈ ಹೊಟ್ಟೆಲಿ ಒಂದು ಅದಾಳಲ್ಲ, ಅದು ಒಂದು ಸ್ವಲ್ಪ ಸುಸ್ತಿರ್ತೈತಿ. ಈಗ ಇದು ವಾಂತಿ ಒಂದು ನಿಕ್ಕಳಿಗೆ ಬಿದ್ದಂಗೆ ಆಗ್ಬಿಡ್ತಾರೆ ಹೆಣ್ಮಕ್ಳು. ನಂಗೊಂದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ, ನೀವು ಆರಾಮಾಗಿ ಕುತ್ಕೊಂಡು ಮಾತಾಡ್ತೀರಿ. ಅದು ನೇತ್ರವ, ನಾವು ಊರಿಗೆ ಹೋಗ್ತೀವವ್ವ, ಹೊತ್ತಾತು. ಮತ್ತು ಈಗ ಎಷ್ಟು ಇನ್ನೊಂದು ಅರ್ಧ ತಾಸು ಬಿಡ್ತೀವವ್ವ. ಅಂದ್ರೆ 6 ಗಂಟೆ 6:30 ಅನ್ನಷ್ಟಿಗೆ ಊರು ಸೇರ್ಕೊಂಡ್ಬಿಡ್ತೀವಿ. ಅದಕ್ಕೆ ನಿಂದು ಊಟ ಆಗಲಿ ಅಂತ ಕಾಯಕೊಂತಿದ್ವಿ. ಊಟ ಆದಮೇಲೆ ಹೇಳೋದ್ರಾತಂತಂದು. ಅತ್ತೆ ಏನು ಹೇಳಕೊಂತೀರಿ ನೀವು? ಇಲ್ಲಪ್ಪ, ನೀವು ಇವತ್ತೊಂದಿನ ಆರಾಮಾಗಿದ್ದು ನಾಳೆ ಹೋಗಂತ್ರಿ ಅಂತ. ಬೇಕಾದ್ರೆ ನಾಳೆ ನಮ್ಮ ಕಾರನ್ನು ಕೊಟ್ಟು ಕಳಿಸ್ತೈತಿ, ಆರಾಮಾಗಿ ಅರ್ಧ ತಾಸಲ್ಲಿ ನಿಮ್ಮ ಊರಲ್ಲಿ ಇರ್ತೀರಂತ. ಏನೂ ತಲೆ ಕೆಡಿಸ್ಕೊಬೇಡ್ರಿ, ಇವತ್ತು ಮಾತ್ರ ಹೋಗೋದು ಬೇಡ. ಹ್ಞೂ ಯವ್ವ, ಇವತ್ತರ ಬಂದಿರಿ, ಇನ್ನೂ ಬಂದು ಒಂದು 4 ತಾಸು ಕೂಡ ಆಗಿಲ್ಲ, ಆಗಲೇ ಹೊಕ್ಕಿನಂತ ಅಂತಿರಲ್ಲ. ಬೇಡ, ಇವತ್ತೊಂದಿನ ಇರ್ರಿ, ನಾಳೆ ಹೋಗಂತ್ರಿ ಅಂತ. ಅಯ್ಯ ಹಂಗಲ್ಲವ, ಮನೆ ತಲೆ ಅಂಬವ್ವ ಮತ್ತು ಸರಸ್ವತಿ ಇಬ್ಬರದಾರ, ಮತ್ತು ಅವ್ರ ಮೇಲೇ ಎಲ್ಲ ಕೆಲಸ ಬೀಳ್ತೈತಿ. ಅದಕ್ಕೆ ಇವಾಗ ಹೋಗ್ತೀವಿ, ಮತ್ತೆ ಯಾವಾಗಾರ ಬರ್ತೀವಂತವ. ಹೆಂಗೆ ಪಲ್ಲವಿದು ಡಿಲವರಿಗೆ ಬರ್ತೀವಲ್ಲ, ಅವಾಗ ಬಂದು ಅವತ್ತೊಂದಿನ ಇದ್ದು ಹೋಗ್ತೀವಂತವ.
ಬೀಗ್ರ ನಾವು ಮಾತ್ರ ಇವತ್ತು ನಿಮ್ಮನ್ನು ಕಳ್ಸಲ್ಲ ಅಂದರೆ ಕಳ್ಸಂಗಿಲ್ಲ. ನೀವೇನು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ನಿಮ್ಮನ್ನು ನಾಳೆಗೆ ನಾವು ಕಳ್ಸೋದು. ಬೇಕಾದ್ರೆ ಬೆಳಗ್ಗೆ ಲಘುನ ಎದ್ದೇಳ್ರಿ, 6 ನಾಷ್ಟ ಮಾಡಿಬಿಡ್ತೀನಿ. ನಾಷ್ಟ ತಿಂದರೆ 8 ಗಂಟೆ ಅನ್ನಷ್ಟಿಗೆ ಇಲ್ಲಿ ಬಿಟ್ಟುಬಿಡ್ರಿ. 8:30 ಅನ್ನಷ್ಟಿಗೆ ನಿಮ್ಮ ಊರು ಸೇರ್ಕೊಂಡ್ಬಿಡ್ತೀರಿ ನೀವು. ಬೇಕಾರಿಲ್ಲ 7 ಗಂಟೆಗೆ ಎದ್ದೇಳ್ರಿ, ನಾಷ್ಟ ಇಷ್ಟ ಮಾಡಿ 7:30 ಬಿಟ್ಟುಬಿಡ್ರಿ. ಆರಾಮ್ 8 ಗಂಟೆ ಅನ್ನಷ್ಟಿಗೆ ನಿಮ್ಮ ಊರಿಗೆ ಸೇರ್ಕೋತೀರಿ. ಅವ್ರು ಎದ್ದು ಮನೆ ಕೆಲಸ ಮುಗಿಸ ಇನ್ನೂ ಮಾಡ್ತಿರ್ತಾರೆ, ಅಷ್ಟೊತ್ತಿಗೆ ನೀವು ಊರು ಸೇರ್ಕೋತೀರಿ. ಇವತ್ತೊಂದು ದಿನ ಇರ್ರಿ ಬೀಗ್ರ. ಹಿಂಗೆ ಬಂದು ಹಿಂಗೆ ಹೋಗ್ತೀನಂದ್ರೆ ನಮಗೂ ಬ್ಯಾಸ ಆಗಲ್ಲನ. ಹ್ಞೂ ಯವ್ವ ಇರ್ರಿ, ನನಗೆ ಇವಾಗ ಭಾಳ ಹೊತ್ತು ನಿಂತ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ. ಈವ್ನಿಂಗ್ ಆರಾಮಾಗಿ ಕುತ್ಕೊಂಡು ಮಾತಾಡಿದ್ರಾತು. ಇರ್ರಿ ಬೇ ಇವತ್ತೊಂದು ದಿನ. ಅದು ಮನ್ಯಾಗ ಇವತ್ತು ಬರ್ತೀವಂತ ಹೇಳಿ ಬಂದುಬಿಟ್ಟಿವವ. ಅದಕ್ಕೆ ಇವತ್ತು ಹೋಗ್ಯೋ ತಗೋರವ ನೇತ್ರ, ಮತ್ತೆ ಬರ್ತೀವಂತ ತಗೋ. ಚಿಕ್ಕಿ ಮನ್ಯಾಗಲ್ಲ, ನಾ ಫೋನ್ ಹಚ್ಚಿ ಹೇಳ್ತೀನಂತ ಆಮೇಲೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಇವತ್ತೊಂದು ದಿನ ಇರ್ರಿ. ಮನ್ಯಾಗ ಇಷ್ಟು ಜನ ಹೇಳಾಕೊಂತೀವಿ ಇರ್ರಿ ಅಂದ್ರೆ ಹೆಂಗೆ ಮಾಡ್ತೀರಲ್ಲ. ಹೌದು, ನೀವೇನಾದರೂ ಇವತ್ತು ಅಕಸ್ಮಾತ್ ಊರಿಗೆ ಹೋದ್ರಿ ಅಂದ್ರೆ ನಾವಂತೂ ನಿಮ್ಮ ಊರಿಗೆ ಬರೋದಿಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ. ಅಯ್ಯೋ ಹಿಂಗಂದ್ರೆ ಹೆಂಗೆ ಹೇಳಮ್ಮ ಖುಷಿ. ಅದು ಊರಾಗ ಒಂದು ಕೆಲಸ ಅದಾವು, ಮನ್ಯಾಗೂ ಕೆಲಸ ಅದಾವಲ್ಲ, ಅದಕ್ಕೆ ಹೊಕ್ಕೀವಿ ಅಂತ ಅನ್ನಕೊಂತೀವಿ. ನೀವು ನೋಡಿದ್ರೆ ಬಿಡವಲ್ರಿ. ಲಕ್ಷ್ಮಕ್ಕರ ಯಾವಾಗಲೂ ನಿಮ್ಮ ಮನ್ಯಾಗ ಹೊಲದಾಗ ಕೆಲಸ ಇದ್ದಿದ್ದ, ಯಾವಾಗಿರಲ್ಲ ಹೇಳ್ರಿ. ಅದಕ್ಕೆ ಇವತ್ತೊಂದು ದಿನ ಆರಾಮಾಗಿರ್ರಿ, ನಾಳೆ ಹೋಗಂತ್ರಂತ ಏನು ಅವಸರ ಇಲ್ಲ. ಸರಿ ತಗೋರಿ, ಮತ್ತು ನೀವು ಇಷ್ಟೆಲ್ಲ ಹೇಳಾಕೊಂತೀರಿ. ಸರಿ ತಗೋ ನೇತ್ರವ, ಇರ್ತೀವಿ. ನಾವಿಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ ತಗೋ. ನೀವು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬಾ, ಆರಾಮ ಅನಿಸ್ತೈತಿ. ಸರಿ ಅವ್ವ. ನೀವು ಮಲ್ಕೋತೀರನ್ನ ಮಲ್ಕೋ ಹೋಗ್ರಿ. ನಿಮ್ಗೆ ಮಧ್ಯಾಹ್ನ ಮಲ್ಕೊಂಡು ರೂಢಿ ಇರುತ್ತಲ್ಲ, ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ ತಗೋರಿ. ಅಯ್ಯೋ ಇಲ್ಲ ಅತ್ತೆ, ಈಗ ನಾನು ಮಧ್ಯಾಹ್ನ ಮಲ್ಕೊಳೋದನ್ನು ಬಿಟ್ಟಿದ್ದೀನಿ. ಅದು ಅಲ್ಲದೆ ಭಾಳ ದಿನದ ಮೇಲೆ ನೀವು ಸಿಕ್ಕಿರಿ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ ತಗೋರಿ. ಮಲ್ಕೊಳ್ಳೋದಿದ್ದಿದ್ದ ಅದೇ ಎಲ್ಲಾದರೂ ಹೋಗುತ್ತಾನೆ. ಅಂದಂಗೆ ನೀವು ಬರ್ರಿ, ಭಾಳ ದಿನ ಆತು ನಮ್ಮ ಮನೆಗೆ ಬಂದೇ ಇಲ್ಲ. ನೇತ್ರವಾಗ ಈಗ ನಾವು ಬಾಕಿ ಬುತ್ತಿ ಕೊಡೋವರೆಗೂ ಆಕೆ ತವ್ರ ಮನೆಗೆ ಬರಂಗಿಲ್ಲ. ಮತ್ತು ಇವಾಗ ಬರ್ತೀರಾ, ಬಂದು ಹೋದ್ರೆ ಚೆನ್ನಾಗಿರ್ತಿತ್ತು ನೀವು. ಅಯ್ಯ ಬೀಗ್ರ, ಹಾಗೆ ನೇತ್ರವನ್ನ ಒಬ್ಬಾಕಿನ ಹೆಂಗೆ ಬಿಟ್ಟು ಬರೋದು? ಆಕಿನೂ ಬಂದ್ರೆ ನಮಗೆ ಚಂದ ಅನ್ಸುತ್ತೆ. ಅದೊಲ್ದು ಆಕೆಗೆ ವಾಂತಿ ಬೇರೆ ಕಂಟಿನ್ಯೂಸ್ ಆಗಿ ಆಯ್ತಲ್ಲ, ಆಕಿನ ಒಬ್ಬಾಕಿನೇ ಬಿಟ್ಟು ಬರೋಕೆ ಮನಸ್ಸ ಇಲ್ಲ ನಮ್ಗೆ. ಆಕೆಗೆ ಬಾಕಿ ಬುತ್ತಿ ಎಲ್ಲ ಕೊಡ್ರಿ. ಕೊಟ್ಟಾದ್ಮೇಲೆ ಎಲ್ಲರೂ ಸೇರಿ ಒಂದು ಸಲ ಬರ್ತೀವಂತ. ಎಷ್ಟಾಗಿ ಕೊಡ್ತೀರಿ ನೀವು ಬಾಕಿ ಬುತ್ತಿನ? ಇವಾಗ 4ರಾಗ ನಾರಿ ದಟ್ಟಿ ಅಂತ ಕೊಟ್ಬಿಡ್ತೀವಿ ರೀ. ಒಂದು ಮನ್ಯಾಗ ಒಂದು 4 ಜನ ಬಂದು ಸಣ್ಣದಾಗಿ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಬಂದು ಆಕೆಗೆ ನಾರಿ ದಟ್ಟಿ ಥರ ಕೊಟ್ಟು ಹೋಗ್ತೀವಿ ರೀ. 6ರಾಗ ಇಲ್ಲ 8ರಾಗ ಜೋರಾಗಿ ಮಾಡಿದ್ರಾತ್ರಿ ಸೀಮಂತ. ನಿಮ್ಮ ಮನ್ಯಾಗ ಸೀಮಂತದ ಪದ್ಧತಿ ಐತನೇ ಏನಿಲ್ರಿ? ಅಯ್ಯೋ ನಮ್ಮ ಮನೆಯಲ್ಲಿ ಐತ್ರಿ ಸೀಮಂತದ ಪದ್ಧತಿ ಎಲ್ಲ ಐತಿ. ನಾವು ಮತ್ತದ ಸೀಮಂತನ ಸ್ವಲ್ಪ ಗ್ರ್ಯಾಂಡಾಗಿ ಚಲೋನತ್ತಾಗ ಮಾಡೋಣ ಅಂತ ಅನ್ಕೊಂಡೀವಿ ನೋಡ್ರಿ. ಹೌದನ್ರಿ, ಚಲೋ ಆಯ್ತು ರೀ. ಅದ ಸೀಮಂತನ ಜೋರಾಗಿ ಮಾಡಿದ್ರಾತು. ಈಗ ಹೆಂಗೋ ಆಕೆಗೆ 2 ತಿಂಗಳು ಅಂತ ಅನಿಸ್ತೈತಲ್ಲ ರೀ. ಹ್ಞೂ ರೀ, ಇವಾಗಿನ 2ರಲ್ಲಿ ಬಿದ್ದೈತೆ ನೋಡ್ರಿ. ಇನ್ನೊಂದು 2 ತಿಂಗಳು ಹೋಗ್ಲಿ ರೀ. 4ರ ನೆರಳು ಬೀಳ್ತೈತಲ್ಲ, ಅವಾಗ ನಾರಿ ದಟ್ಟಿ ಕೊಟ್ಟೋಕ್ಕಿವಿ. ಅವಾಗ ಬೇಕಾರೆ ಅಕ್ಕಿನೂ ಬಂದಿರಲಿ, ಅಲ್ಲೂ ಒಂದು 2 ದಿನ ಬಂದಿರಲಿ. ನೀವು ಎಲ್ಲರೂ ಬರ್ರಿ, ಆರಾಮಾಗಿ 2 ದಿನ ಇದ್ದು ನಮ್ಮ ಊರೆಲ್ಲ ನೋಡಿಕೊಂಡು 2 ದಿನ ಚೆನ್ನರ್ತಂಗೆ ಇದ್ದು ಬರಂತ್ರಿ ಅಂತ. ಈ ಸಲ ಮಾತ್ರ ನೀವು ಅವಸರ ಇಟ್ಕೊಂಡು ಬರಾಕ ಹೋಗ್ಬೇಡ್ರಿ. ಬರ್ತೀರಿ, ನಮ್ಮ ಮನ್ಯಾಗ 1 ದಿನ ಇರಂಗಿಲ್ಲ ನೀವು. ನಮಗದ ಬ್ಯಾಸರ ಆಕೈತೆ ನೋಡ್ರಿ. ಅಯ್ಯೋ ಇಲ್ಲ ಅತ್ತೆ, ಈ ಸಲ ಇವರು ನಮ್ಮ ಮನೆಯವ್ರದ್ದು ಸ್ಕೂಲಿಂದ ರಜೆ ಎಲ್ಲ ನೋಡ್ಕೊಂಡು ಬಂದು 2 ದಿನ ಆರಾಮಾಗಿ ನಿಮ್ಮ ಮನೆಯಲ್ಲಿದ್ದನೇ ಬರ್ತೀವಂತ ತಗೋರಿ. ಹ್ಞೂ ರೀ, ನೀವು ಹಂಗೆ ಬಂದು ಹಂಗೆ ಹೋಗ್ಬಿಡ್ತೀರಿ, ನಮಗೂ ಭಾಳ ಬ್ಯಾಸ್ರ ಅನ್ನಿಸ್ಬಿಡ್ತೈತ್ರಿ. ಅದಕ್ಕೆ ಈ ಸಲ ಬಂದಾಗ 2 ದಿನ ಅಲ್ಲ, ಒಂದು 4 ದಿನ ಆರಾಮಾಗಿದ್ದು ಹೋಗಿ ಬರಂತ್ರಿ. ನಿಮಗೂ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ. ಇಲ್ಲಿ ಮನ್ಯಾಗ ಇದ್ದಿದ್ದು ಬ್ಯಾಸ್ರ ಆಗಿರ್ತೈತ. ಅಲ್ಲಾದರೆ ನಮ್ಮ ಹೊಲ, ತೋಟದ ಕಡೆ, ನಮ್ಮ ಮನೆ ಕಡೆ, ಹೊರಗಡೆ ಎಲ್ಲ ಒಂದು ಸ್ವಲ್ಪ ಆರಾಮಾಗಿ ಅಡ್ಡಾಡಂತ್ರಿ ಅಂತ. ಹ್ಞೂ ತಗೋರಿ. ಈಗ ಹೆಂಗೋ ನಮ್ಮ ಮಳೆಯಾನು ನೋಡಿಲ್ಲ ನಿಮ್ಮ ಊರನ್ನು, ನಿಮ್ಮ ಮನೆಯೆಲ್ಲ. ಅವ್ರಿಗೂ ಭಾಳ ಆಸೆ ಐತ್ರಿ ನಿಮ್ಮ ಮನೇನ, ನಿಮ್ಮ ಊರನ್ನ, ಒಂದು ಮನೆಯವ್ರು ಎಲ್ಲರೂ ಭೇಟಿ ಆಗ್ಬೇಕಂತಂದು. ಅದು ಅಲ್ಲದೆ ಇವತ್ತು ನಿಮ್ಮ ಮನೇದು ಊಟ ಬೇರೆ ತಿಂದಾರ. ಇನ್ನೂ ಮಸ್ತ್ ನಿಮ್ಮ ಮನೆಗೆ ಯಾವಾಗ ನೋಡ್ತೀನೋ ನಿಮ್ಮನ್ನೆಲ್ಲರೂ ಅಂತ ಅನ್ನಿಸ್ಬಿಟ್ಟಿರ್ತೈತೆ ಅವ್ರಿಗೆ. ನಿಮ್ಮ ಮನೆಯವ್ರು ಎಲ್ಲರೂ ಪರಿಚಯ ಮಾಡಿಸ್ಕೊಟ್ರೆ ಆತು. ಬರ್ತಿತ್ತವ್ರಿ. ಈಗ 4ರಾಗ ನಾರಿ ದಟ್ಟಿ ಒಂದು ಕೊಡ್ರಿ ನೇತ್ರವಾಗ. ಅದು ಕೊಟ್ಟ ಮೇಲೆ ಡಾಕ್ಟರ್ ಹತ್ರ ಕೇಳ್ತೀವಿ, ನಿಮ್ಮ ನೇತ್ರ ಒಂದು ಸ್ವಲ್ಪ ಜರ್ನಿ ಮಾಡಿದ್ರೆ ನಡೀತೈತೆ ಏನಂತಂದು. ನಮ್ದು ಕಾರ್ ಇರ್ತೈತಾ, ನಿಮ್ಮದು ಊರೇ ಅಷ್ಟೇನು ದೂರಿಲ್ಲ. ಸೊ ಕಾಸಿಗೆ ಅಕ್ಕಿನೂ ಕರ್ಕೊಂಬರ್ತೀವಿ ತಗೋರಿ. ಆಕಿಗೆ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ. ಅಷ್ಟೇ ಮಾಡಿದ್ರೆ ಆತು ತಗೋರಿ. 4ರಾಗ ಸಣ್ಣಕ್ಕೆ ಮಾಡ್ತೀವ, ಅದು ಬೇಕಾರೆ 6ರಾಗ ಇಲ್ಲ 8ರಾಗ ಸೀಮಂತ ಮಾಡ್ತೀವಲ್ಲ, ಅವಾಗ ಜೋರು ಮಾಡಿದ್ರೆ ಆತು ತಗೋರಿ. ಅಂದಂಗೆ ಕಾವೇರಿ ಇವಾಗ ಎಷ್ಟನೇ ಕ್ಲಾಸ್ ಓದಾಕೊಂತಾಳ್ರಿ ಅತ್ತೆ? ಈ ಸಲ 12ನೇ ಕ್ಲಾಸ್ ನೋಡ್ರಿ, 12ನೇ ಓದಾಕೊಂತಾಳೀಗ. ಓ ಹೌದನ್ರಿ, ಚಲೋ ಆತ್ ಬಿಡ್ರಿ. ಅಂದಂಗೆ ನಿಮ್ಮ ಮಗ ಸೊಸಿ ಅವರು ಆರಾಮದಾರಿಲ್ರಿ? ಅವರು ಹೊಸ ಜೋಡಿ, ಅವ್ರನ್ನೂ ಒಂದು ಸಲ ನಮ್ಮ ಮನೆಗೆ ಕಳಿಸ್ರಿ, ಊಟ ಗೀಟ ಮಾಡಿ ಹೋಗಲಿ. ಸರಿ ತಗೋರಿ, ಒಂದು ಸಲ ಕಳಿಸ್ಕೊಡ್ತೀವಂತ. ಮೊದಲೇ ನೀವು ನಮ್ಮ ಮನೆಗೆ ಬರ್ರಿ, ನಮ್ಮ ಸೊಸಿ ನಮ್ಮ ಮಗನ ಎಲ್ಲರನ್ನೂ ಭೇಟಿ ಮಾಡಂತ್ರಂತ. ನೀವು ಭೇಟಿ ಮಾಡಿಲ್ಲ, ಅವ್ರನ್ನ ಭೇಟಿ ಮಾಡಿ ಬೇಕಾದ್ರೆ ಇನ್ನೊಂದ್ಸಲ ಯಾವಾಗಾರ ಬರ್ತಾರೆ ತಗೋರಿ. ನಿಮ್ಮ ಮಗ ಸೊಸಿ ಇಬ್ಬರು ಇವಾಗ ಹೆಂಗೆ ಆರಾಮದಾರಿಲ್ರಿ? ಹೆಂಗೆ ಜೀವನ ಎಲ್ಲ ಚಲೋನತ್ತಾಗ ನಡ್ಸ್ಕೊಂಡು ಹೊಂಟಾರ ಹೊಂದಾಣಿಕೆಯಿಂದ?
ಹ್ಞೂನಮ್ಮ ಈಗಂತೂ ಏನೂ ತೊಂದರೆ ಇಲ್ಲ, ಮಗ ಸೊಸಿ ಇಬ್ಬರು ಹೊಂದ್ಕೊಂಡು ಹೊಂಟಾರ. ಅದೊಂದು ಚಿಂತಿಲ್ಲ ನಮ್ಗೆ, ಅದೊಂದು ಚಿಂತಿತ್ತು. ಮಗ ದೂರ ಅದ, ಆಮೇಲೆ ಮಗ ಏನೋ ಬಂದ, ಸೊಸಿ ಇಲ್ಲದಂಗಾಗಿತ್ತು, ಅದೊಂದು ಚಿಂತೆ ಇತ್ತು. ಒಟ್ಟಿನಲ್ಲಿ ಇಬ್ಬರು ಈಗ ಒಂದಾಗಿ ಇಬ್ಬರು ಹೊಂದಾಣಿಕೆಯಿಂದ ಜೀವನ ನಡ್ಸ್ಕೊಂಡು ಹೊಂಟಾರ. ಅದ ಒಂದು ಚಿಂತಿಲ್ಲ ನೋಡ್ರಿ ಈಗ. ಚಲೋ ಆಯ್ತು ಬಿಡ್ರಿ. ಒಟ್ಟಿನಲ್ಲಿ ಮಗ ಸೊಸಿ ಮನೆ ಬಂದಿದ್ದು ನಿಮಗೂ ಖುಷಿ ಆಯ್ತು. ನಮ್ಮ ನೇತ್ರಾಗೂ ಚಿಂತೆ ತಪ್ತು. ಆಕಿನೂ ಅಣ್ಣನ ಬಗ್ಗೆ ಚಿಂತೆ ಮಾಡ್ತಿದ್ಲು. ಈಗ ಅವರು ಅಣ್ಣ ಅತ್ತಿಗೆ ಇಬ್ಬರು ಕುಡಿದಾಗ ಆಕಿಗೆ ಖುಷಿ ಆಗೈತೆ ನೋಡ್ರಿ. ಅವರಿಬ್ಬರು ಚಂದನ ಜೀವನ ನಡ್ಸ್ಕೊಂಡು ಹೋಗಿದ್ರೆ ಸಾಕಷ್ಟ ನಮ್ಗೆ. ನಮ್ಮ ಅವ್ವ ಅಪ್ಪಗೆ ಅದ ಚಿಂತಿತ್ತು ಅಂತ ಆಕಿನೂ ಹೇಳ್ತಾ ಇರ್ತಿದ್ಲು. ಹ್ಞೂ ರೀ, ನಮ್ಮ ಮನ್ಯಾಗ ಅದು ಒಂದೇ ಚಿಂತಿತ್ತು ನೋಡ್ರಿ ನಮಗೂ ಎಲ್ರಿಗ. ಈಗ ಅದು ಚಿಂತೆ ಇಲ್ರಿ, ಅವರೇ ಚಂದ ಜೀವನ ನಡ್ಸ್ಕೊಂಡು ಹೊಂಟಾರ ಹೊಂದಾಣಿಕೆಯಿಂದ. ಮನ್ಯಾಗ ಏನೂ ತೊಂದರೆ ಇಲ್ರಿ, ಎಲ್ಲ ಆರಾಮ್ ಹೊಂಟೈತೆ ನೋಡ್ರಿ.